ಸ್ನೇಹಿತರೆ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ನ ಅಥವಾ ತಂದೆ ನೇಮ್ ಚೇಂಜ್ ಮಾಡೋದಿತ್ತು ಅಂದರೆ, ಹಾಗೆಯೇ ಅಡ್ರೆಸ್ಸಲ್ಲಿ ಏನಾದರೂ ತಪ್ಪುಗಳಾಗಿತ್ತು ಅಂದರೆ ಈಸಿಯಾಗಿ ಯಾವುದೇ ದಾಖಲಾತಿಗಳು ಇಲ್ದಂಗೆ ಮನೆಯಲ್ಲೇ ಕುಳಿತು ನಾ ಹೇಳೋ ರೀತಿ ನೀವು ಮಾಡಿದ್ರೆ ಸಂಪೂರ್ಣವಾಗಿ ಅಪ್ಡೇಟ್ ಆಗುತ್ತೆ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾರೆಲ್ಲ ಹೊಸದಾಗಿ ಮದುವೆಯಾಗಿ ಬಂದಿರ್ತೀರಿ ಅಂಥ ಹೆಣ್ಮಕ್ಳು ತಂದೆ ಮನೆಯಿಂದ ಗಂಡನ ಮನೆಗೆ ಅಡ್ರೆಸ್ನ ಯಾವುದೇ ದಾಖಲಾತಿಗಳು ಇಲ್ದಂಗೆ ಚೇಂಜ್ ಮಾಡ್ಕೋಬೋದು. ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ನೀವು ಇದನ್ನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲಲ್ಲೂ ಕೂಡ ಮಾಡ್ಬೋದು. ಸಿಂಪಲಾಗಿ ಏನಿಲ್ಲ, ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಹೋಗಬೇಕಾಗ್ತದೆ. ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ MAdhar.UIDAI.gov.in ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ. ಅದನ್ನು ಸರ್ಚ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಈ ಒಂದು ಅಡ್ರೆಸ್ ಅಪ್ಡೇಟ್ ಮಾಡಬೇಕು ಅಂದರೆ ಅಲ್ಲಿ ಸ್ಟಾರ್ಟಿಂಗ್ ಕಾಣ್ತಾ ಇದೆ ನೋಡಿ ಲಾಗಿನ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಯಾರ್ದು ಅಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀರಿ, ಈಗ ಸಪೋಸ್ ನಿಮ್ಮ ಹೆಂಡತಿದ ಅಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀರಿ ಅಂದರೆ ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಬೇಕು. ಇವಾಗ ಒಂದು 6 ಡಿಜಿಟು OTP ಬರುತ್ತೆ. ಆ ಒಂದು OTPನ ಕೆಳಗಡೆ ಬಾಕ್ಸ್ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಹಾಕಿ ಕೆಳಗಡೆ ಬಂದು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ ಆಧಾರ್ ಕಾರ್ಡ್ ಸಂಬಂಧಪಟ್ಟಂಗೆ. ಆಧಾರ್ ಕಾರ್ಡ್ನು ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನೀವು ಅಡ್ರೆಸ್ ಅಪ್ಡೇಟ್ನ ಮಾಡಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಅಡ್ರೆಸ್ ಅಪ್ಡೇಟ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ 2 ರೀತಿ ಅಡ್ರೆಸ್ ಅಪ್ಡೇಟ್ನ ಮಾಡ್ಬೋದು. ಒಂದು ದಾಖಲಾತಿ ಇರೋರು ಅಪ್ಡೇಟ್ ಮಾಡ್ಬೋದು, ಒಂದು ವೇಳೆ ದಾಖಲಾತಿ ಇಲ್ಲದವರು ಕೂಡ ಅಪ್ಡೇಟ್ ಮಾಡ್ಬೋದು. ಕೆಳಗಡೆ ಬಂತು ಅಂದರೆ ಏನೇ ಸ್ಟೆಪ್ಗಳಿದೆ ಎಲ್ಲ ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಯಾವುದೇ ದಾಖಲಾತಿ ಇಲ್ಲದವರು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೇಲ್ಗಡೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಹೆಡ್ ಆಫ್ ದಿ ಫ್ಯಾಮಿಲಿ. ನಿಮ್ಮ ಕುಟುಂಬದ ಹಿರಿಯ ಸದಸ್ಯರ ಆಧಾರ್ ಕಾರ್ಡ್ನ ಬಳಸ್ಕೊಂಡು ನೀವು ಇಲ್ಲಿ ಅಪ್ಡೇಟ್ನ ಮಾಡಬೇಕಾಗ್ತದೆ. ನಾನು ಆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಫಸ್ಟ್ ಕಾಲಮ್ಗೆ ಫ್ಯಾಮಿಲಿಯವ್ರದ್ದು ಆಧಾರ್ ನಂಬರ್ನ ಕೇಳುತ್ತೆ. ಈಗ ಮದುವೆಗೆ ಬಂದಿರತಕ್ಕಂಥ ಹೆಣ್ಮಕ್ಳು ಗಂಡನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅವರ ಅಡ್ರೆಸ್ನ ತಮ್ಮ ಆಧಾರ್ ಕಾರ್ಡ್ಗೆ ಬರೋ ರೀತಿ ಮಾಡ್ಕೋಬೋದು. ಇನ್ ಕೇಸು ಬೇರೆಯವರು, ಉದಾಹರಣೆಗೆ ಮಕ್ಕಳುಗಳು ತಂದೆ ಆಧಾರ್ ಕಾರ್ಡ್ನ ಬಳಸ್ಕೊತಾ ಇದ್ದೀರಿ, ತಂದೆ ಹೆಸರು ಚೇಂಜ್ ಆಗಿರ್ಬೋದು, ಹಾಗೆಯೇ ಅಡ್ರೆಸ್ ಕೂಡ ಅಪ್ಡೇಟ್ನ ಮಾಡ್ಕೋಬೇಕಾಗಿರ್ಬೋದು. ಅಂಥವ್ರು ತಂದೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಕೆಳಗಡೆ ಫೋನ್ ನಂಬರ್ ತೋರಿಸುತ್ತೆ. ಈ ಫೋನ್ ನಂಬರ್ ತೋರಿಸಿದ್ರೆ ನಿಮ್ಮ ಅರ್ಜಿ ಮುಂದಕ್ಕೆ ಹೋಗುತ್ತೆ ಅಂತ. ಇನ್ ಕೇಸು ಆ ಜಾಗದಲ್ಲಿ ಫೋನ್ ನಂಬರ್ ತೋರಿಸಲಿಲ್ಲ ಅಂದರೆ ನಿಮ್ಮ ಅರ್ಜಿ ಮುಂದಕ್ಕೆ ಹೋಗಲ್ಲ. ನಂತರ ಕೆಳಗಡೆ ಸ್ಟೆಪ್ ಬಂದು ನಿಮಗೂ ಅವ್ರಿಗೆ ಇರ್ತಕ್ಕಂಥ ಸಂಬಂಧ. ಒಂದು ವೇಳೆ ಮಕ್ಕಳುಗಳು ಚೇಂಜ್ ಮಾಡ್ತಾಯಿದ್ದೀರಿ ಅಂದರೆ ತಂದೆ ಆಧಾರ್ ಕಾರ್ಡ್ನ ಬಳಸ್ಕೊಳ್ಳಿ. ಹೆಂಡತಿಯವ್ರು ಚೇಂಜ್ ಮಾಡ್ತಾಯಿದ್ದೀರಿ ಅಂದರೆ ಅಲ್ಲಿ ಸ್ಪೌಸ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಗಂಡಂದ ಬಳಸ್ಕೋಬೇಕು ಅಂದರೆ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ ಕೇಸು ಏನು ಗೊತ್ತಾಗಲಿಲ್ಲ ಅಂದರೆ ಲೀಗಲ್ ಗಾರ್ಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟು ಕೆಳಗಡೆ ಲೀಗಲ್ ಸ್ಟೇಟ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ. ಇದು ಟರ್ಮ್ ಆ್ಯಂಡ್ ಕಂಡೀಷನ್ ಎಲ್ಲ ನೀವು ಒಪ್ಕೊಂಡಿದ್ದೀವಿ ಅಂತ ನೀವು ಇಲ್ಲಿ ಅಕ್ಸೆಪ್ಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ, ಆ ಒಂದು ಬಟನ್ನ ಕ್ಲಿಕ್ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗೋಕ್ಕೆ ಕೇಳುತ್ತೆ. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಯಾವುದಾದ್ರು ಒಂದು ಪೇಮೆಂಟು ರೋಜರ್ ಪೇ ಅಂತ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಡೈರೆಕ್ಟಾಗಿ ನಿಮ್ಮದು ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಸ್ನೇಹಿತರೆ ಕಾಣ್ತಾ ಇರ್ತಕ್ಕಂಥ QR ಕೋಡ್ಗೆ ಓಪನ್ ಮಾಡ್ಕೊಳ್ಳಿ. QR ಕೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು QR ಕೋಡ್ ನಿಮಗೆ ಶೋ ಆಗುತ್ತೆ. ಈಗ ನಿಮ್ಮ ಫೋನ್ಪೇ ಗೂಗಲ್ ಪೇನ ಬಳಸ್ಕೊಂಡು ಇಲ್ಲಿ ಕಾಣ್ತಾ ಇರ್ತಕ್ಕಂಥ QR ಕೋಡ್ಗೆ ಸ್ಕ್ಯಾನಿಂಗ್ ಮಾಡೋ ಮುಖಾಂತರ ಪೇಮೆಂಟ್ನ ಮಾಡ್ಕೊಳ್ಳಿ. 75 ರೂಪೀಸು ಕಟ್ ಆಗುತ್ತೆ. ತದನಂತರ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ, ನೀವು ವೆಯ್ಟ್ ಮಾಡಬೇಕು. ಈ ರೀತಿಯಾಗಿ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಅಕ್ಲಾನ್ಮೆಂಟು ಡೌನ್ಲೋಡ್ ಅಕ್ಲಾನ್ಮೆಂಟ್ ಅಂತ ಕಾಣ್ತಿದೆ ನೋಡಿ, ಆ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಒಂದು ಅಕ್ಲಾನ್ಮೆಂಟು ಕೂಡ ಡೌನ್ಲೋಡ್ ಆಗುತ್ತೆ. ಅದನ್ನು ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ತದನಂತರ ನಿಮ್ಮ ಕೆಲಸ ಇಷ್ಟಕ್ಕೆ ಮುಗಿಯಲ್ಲ, ಮತ್ತೆ ಕೂಡ ಒಂದು ಸ್ಟೆಪ್ ಇದೆ. ಏನಪ್ಪ ಅಂದರೆ ನೀವು ಮತ್ತೆ ಮೈ ಆಧಾರ್ ವೆಬ್ಸೈಟಿಗೆ ಬಂದು ಮತ್ತೆ ಕೂಡ ಲಾಗಿನ್ ಅಂತ ಮಾಡ್ಕೊಳ್ಳಿ. ಇಲ್ಲಿ ಯಾರು ಲಾಗಿನ್ ಮಾಡಬೇಕು ಅಂದರೆ ಈಗ ಗಂಡನ ಆಧಾರ್ ಕಾರ್ಡ್ನ ಬಳಸ್ಕೊಂಡು ನೀವು ಅಪ್ಡೇಟ್ ಮಾಡಿದಿರಿ, ಅದರಿಂದ ಇಲ್ಲಿ ಗಂಡನ ಆಧಾರ್ ಕಾರ್ಡ್ನೇ ನೀವು ಹಾಕಿ ನೀವು ಅವ್ರನ್ನೂ ಕೂಡ ಲಾಗಿನ್ ಮಾಡಿಕೊಂಡು ನೀವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಮುಂದೆ ಅದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಗಂಡನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಒಂದು OTP ಬರುತ್ತೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ, ಆ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ಯಶಸ್ವಿಯಾಗಿ ಸೇಮ್ ಮೊದಲಾಗ್ತಲ್ಲ ಲಾಗಿನು ಅದೇ ರೀತಿ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಕೆಳಗಡೆ ಬಂದು ಹೆಡ್ ಆಫ್ ದಿ ಫ್ಯಾಮಿಲಿ ರಿಕ್ವೆಸ್ಟ್ ಅಂತ ಆಪ್ಷನ್ ಬಂದಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಪೇಜು ಪ್ಲೀಸ್ ಟೈಪ್ SRN ನಂಬರ್ ಅಂತ ಬರುತ್ತೆ. ನೀವು ಕಾಪಿ ಮಾಡ್ಕೊಂಡಿರ್ತೀರಲ್ಲ SRN ನಂಬರು, ಅಂದರೆ ನಿಮ್ಮದು ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಒಂದು ಅಕ್ಲಾನ್ಮೆಂಟ್ ಡೌನ್ಲೋಡ್ ಆಗುತ್ತಲ್ಲ, ಅಲ್ಲಿ SRN ನಂಬರ್ ಅಂತ ಇರುತ್ತೆ. ಅದನ್ನು ಕಾಪಿ ಮಾಡಿಕೊಂಡು ಈ ಒಂದು ಪೇಜ್ಗೆ ನೀವು ಬಂದು ಪೇಸ್ಟ್ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಒಂದು ಬಟನ್ ಕಾಣ್ತಾ ಇದೆ ನೋಡಿ ಅಕ್ಸೆಪ್ಟ್ ಅಂತ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಯು ಹ್ಯಾವ್ ಎ ರಿಸೀವ್ಡ್ ರಿಕ್ವೆಸ್ಟ್ ಎಬೋ, ಅಂದರೆ ರಿಕ್ವೆಸ್ಟು ನೀವು ಅಕ್ಸೆಪ್ಟ್ ಮಾಡ್ತೀರಾ, ನಿಮ್ಗೆ ಆಲ್ರೆಡಿ ರಿಕ್ವೆಸ್ಟ್ ಬಂದಿದೆ ಅಡ್ರೆಸ್ ಅಪ್ಡೇಟ್ ಮಾಡಲಿಕ್ಕೆ, ಶೇರಿಂಗ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಪ್ಪಿಗೆ ಇದೆ ಅಂತ ಕೇಳುತ್ತೆ. ನೀವು ಕಂಟಿನ್ಯೂ ಅಂತ ಮಾಡಿ ಯು ಹ್ಯಾವ್ ಎ ಅಕ್ಸೆಪ್ಟೆಡ್ ದ ರಿಕ್ವೆಸ್ಟ್ ಆಫ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಫಾರ್ ಶೇರಿಂಗ್ ಯುವರ್ ಅಡ್ರೆಸ್ ಅಂತ ಬರುತ್ತೆ. ಇಷ್ಟಾಯಿತು ಅಂದರೆ ನಿಮ್ಮ ಅಡ್ರೆಸ್ಸು ಕಂಪ್ಲೀಟ್ ಆಗುತ್ತೆ. ತುಂಬ ಜನರುಗಳು ತಪ್ಪುಗಳು ಮಾಡ್ತಾರೆ, ಕೇವಲ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ, ತಿರ್ಗಿ ತಮ್ಮ ಗಂಡನ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಅಥವಾ ತಂದೆ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಹೆಡ್ ಆಫ್ ದಿ ಫ್ಯಾಮಿಲಿ ರಿಕ್ವೆಸ್ಟ್ ಅನ್ನೋ ಆಪ್ಷನ್ಗೆ ಹೋಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮದು ಕಾರ್ಡು ಜನ್ರೇಟ್ ಆಗೋಲ್ಲ, ಅಡ್ರೆಸ್ ಅಪ್ಡೇಟ್ ಆಗೋಲ್ಲ. ಇಲ್ಲಿ ಕೇವಲ ಹಾಗೆ ಕೂಡ ಪೆಂಡಿಂಗ್ ಇರುತ್ತೆ. ನೀವು ಈ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ಮದು ಕೇವಲ 3-4 ದಿವಸದಲ್ಲೇ ಕೂಡ ಅಡ್ರೆಸ್ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ತದನಂತರ ಇದೇ ವೆಬ್ಸೈಟ್ ಬಂದು ಡೌನ್ಲೋಡ್ ಆಧಾರ್ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಈ ಒಂದು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ಥರದ ಉಪಯುಕ್ತ ಮಾಹಿತಿಗಳನ್ನ ನಿಮಗೆ ತರ್ತಾ ಇರ್ತೀನಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.